ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಲಾನಲ್ಲಿ ಕೂತ್ಕೊಂಡಿದ್ದಾರೆ. ಆಗ ಮೀನಾ ಕೇಳ್ತಾ ಇದ್ದಾಳೆ, ರೀ ನನ್ನನ್ನು ಫಸ್ಟು ನೀವು ಯಾವಾಗ ನೋಡಿದ್ದು, ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ಹೇಳಿ ಮೀನಾ ಕೇಳ್ತಾ ಇದ್ದಾಳೆ. ಸೂರ್ಯ ಇದ್ದನು, ನಾನು ನೋಡಿದಾಗೆಲ್ಲ ನೀನು ಭದ್ರಕಾಳಿ, ಮಹಾಕಾಳಿ, ಸುಂಟ್ರುಗಾಳಿ ಹಿಂಗೆ ಕಾಣಿಸ್ತಾ ಇದ್ದೆ ಅಂತ ಹೇಳಿ ಹೇಳ್ತಿರ್ತಾನೆ. ರೀ ಸುಮ್ಮನೆ ಇರಿ, ನಾನು ಹಂಗೆಲ್ಲ ಕಾಣಿಸ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಹೇಳ್ತಿದ್ದಾಳೆ. ನನಗೆ ಏನೂ ಕೂಡ ನೆನಪೇ ಇಲ್ಲ ಮೀನಾ, ನೀನೇ ಹೇಳು ಮೀನಾ, ನಾವಿಬ್ಬರು ಕೂಡ ಯಾವಾಗ ಮೀಟ್ ಆಗಿದ್ದು, ಹೇಗೆ ಏನು ಅಂತ ಹೇಳಿ ಕೇಳ್ತಿರ್ತಾನೆ. ಆಗ ಮೀನಾ ಎಲ್ಲದನ್ನೂ ಕೂಡ ಹೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಅವರಮ್ಮ ಕೂಡ ಮನೆಗೆ ಬರ್ತಿದ್ದಾರೆ. ಮೀನಾ ಒಳಗಡೆ ಬರ್ತಿದ್ದಾಳೆ. ಅಮ್ಮ ಯಾವಾಗ ಬಂದೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಈಗಿನೂ ಬಂದೆ ಮೀನಾ, ನಿಮ್ಮ ಮದುವೆ ಆಗಿ 1 ವರ್ಷ ಆಯ್ತಲ್ಲ, ನಿಮ್ಮಿಬ್ಬರು ಕೂಡ ಬಟ್ಟೆ ಕೊಟ್ಟು ಹಣ್ಣು ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳಿ ಹೇಳ್ತಿರ್ತಾರೆ. ಓ, ಅದೇ ಬಟ್ಟೆ, ಅದೇ ಹರಿದೋಗಿರೋ ಸೀರೆ, ಹಣ್ಣ ಕೊಟ್ಟೋಗೋಕ್ಕೆ ಬಂದ್ರ ಅಲ್ಲಿಂದ ಇಲ್ಲಿಗೆ? ನಮ್ಮ ಮನೆಯಲ್ಲಿ ನಮ್ಮ ರೋಹಿಣಿ ಅಪ್ಪ ಏನಾದರೂ ಬಂದಿದ್ದರೆ ಬರಬೇಕಾದ್ರೆ 4 kg ಬಂಗಾರ ತೊಗೊಂಬರ್ತಾಯಿದ್ರು ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸುಮ್ಮನೆ ಕುತ್ಕೊಳ್ಳೆ ಶಾಂತಿ ಅಂತ ಹೇಳಿ ಹೇಳ್ತಿದ್ದಾರೆ. ರೋಹಿಣಿ ಕೂಡ ಬರ್ತಾ ಇದ್ದಾರೆ. ರೋಹಿಣಿ ಚೆನ್ನಾಗಿದೆಯೇನಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ಅಂತ ಹೇಳಿ ವಿಚಾರಿಸ್ಕೊತಾ ಇರ್ತಾರೆ. ಮತ್ತು ಇಲ್ಲಿ ಮಾತಾಡಬೇಕಾದ್ರೆ ಹಾಗೆ ರೋಹಿಣಿ ಅಂದಂಗೆ ನಿಮ್ಮ ಅಪ್ಪನ್ನೇನೋ ಜೈಲಿಗೆ ಹಾಕಿದಾರಂತಲ್ಲ ನೋಡಮ್ಮ, ನಮ್ಮ ಮನೆ ಹತ್ರ ಒಂದು ಗಣೇಶ ದೇವಸ್ಥಾನ ಇದೆ ಅಂತೆ, ಅಲ್ಲಿ ಏನೇ ಹರಕೆ ಹೊತ್ಕೊಂಡ್ರೂ ಕೂಡ ಬೇಗ ಅಲ್ಲಿಂದ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ನೋಡಿ, ನಿಮ್ಮ ಮನೆ ಹತ್ರ ಗಣೇಶ ಏನೂ ಬೇಡ, ನಮ್ಮ ದೇವರೇ ಬೇಡ, ನಿಮ್ಮ ದೇವರೇ ಬೇರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶಾಂತಿ. ನಮ್ಮ ದೇವರು ನಿಮ್ಮ ದೇವರು ಅಂತ ಏನಿದೆಯಮ್ಮ, ಎಲ್ಲ ದೇವರು ಒಂದೇ ಅಲ್ವಾ ಅಂತ ಹೇಳಿ ಮೀನವರಮ್ಮ ಹೇಳ್ತಾ ಇದ್ದಾರೆ. ಏನೇ ಮೀನಾ, ಮನೆ ವಿಷಯನೆಲ್ಲ ತಗೊಂಡೋಗಿ ನಿಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದೆಯಾ? ಇದರಿಂದ ಪಾಪ ಅಷ್ಟು ದೊಡ್ಡ ಮನುಷ್ಯರು ನಮ್ಮ ರೋಹಿಣಿಯವರಪ್ಪ, ಅವ್ರ ಮರ್ಯಾದೆಯೆಲ್ಲ ಏನಾಗುತ್ತೆ ಅಂತ ಹೇಳಿ ಬೈತಾ ಇರ್ತಾರೆ ಶಾಂತಿ. ಮತ್ತು ಈ ಕಡೆಯಿಂದ ರವಿ ಮತ್ತು ಶ್ರುತಿ ಬರ್ತಿದ್ದಾರೆ. ಆಂಟಿ ನನಗೇನು ತೊಗೊಂಬಂದಿಲ್ವಾ, ಹೋದ ಸಲ ಚಕ್ಲಿ, ಕೋಳ್ಬಡೆ ಎಲ್ಲ ತೊಗೊಂಬಂದಿದ್ರಿ ಅಂತ ಹೇಳಿ ಕೇಳ್ತಿದ್ದಾರೆ. ತೊಗೊಳಮ್ಮ, ಎಲ್ಲ ತೊಗೊಂಬಂದಿದ್ದೀನಿ ಅಂತೇಳಿ ಕೊಡ್ತಾ ಇರ್ತಾರೆ. ತಿಂದುಬಿಡ್ತಿದ್ದಾರೆ. ಆಮೇಲೆ ಅಣ್ಣ ತೊಗೊಳ್ಳಿ, ಹಣ್ಣು ತೊಗೊಳ್ಳಿ ಅಂತ ಹೇಳಿ ಅವರಿಬ್ಬರನ್ನೂ ಕೂಡ ಶಾಂತಿ ಮತ್ತು ರಂಗನಾಥ್ ಇಬ್ಬರನ್ನೂ ಎಬ್ಬರಿಸಿ ಹಣ್ಣನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಕೊಟ್ಟಾದ್ಮೇಲೆ ರೋಹಿಣಿಗೂ ಕೂಡ ಸಿಟ್ಟು ಬರುತ್ತೆ. ಆಂಟಿ, ನಮ್ಮ ಅಪ್ಪನ ವಿಚಾರ ನಿಮ್ಗೆ ಯಾಕೆ, ನೀವು ನಮ್ಮ ಅಪ್ಪನ ಬಗ್ಗೆ ಕೇಳಿದ್ದು ಸರಿಯಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಇದರಿಂದ ಶಾಂತಿ ಕೂಡ ಸಿಟ್ಟಾಗಿ ಬೈತಾ ಇರ್ತಾರೆ. ಆವಾಗ ಮೀನಾ ಇದ್ದೋಳು, ಅಮ್ಮ ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಿರ್ತಾರೆ. ಸೂರ್ಯ ಕೂಡ ಅಷ್ಟೊತ್ತಿಗೆ ಬರ್ತಾ ಇದ್ದಾನೆ. ಸೂರ್ಯನಿಗೆ ಬಟ್ಟೆನ ಕೊಡ್ತಿದ್ದಾರೆ. ಓ, ನೀವೇನೋ ಏನೋ ಬಂಗಾರದ ಒಡವೆನೋ, ಕೈಗೆ ಬ್ರೇಸ್ಲೆಟೋ ತೊಗೊಂಬರ್ತೀರಾ ಅಂದ್ಕೊಂಡಿದ್ದೆ, ನೀವು ನೋಡಿದ್ರೆ ಇದೇ ಹರಕಲು ಸೀರೆ, ಪಂಚೆನೇ ತೊಗೊಂಬಂದಿದ್ದೀರಾ ಅಂತೇಳಿ ಹೇಳ್ತಿರ್ತಾರೆ. ಮೀನಾ ಅವ್ರ ಅಮ್ಮನ ಅಲ್ಲಿಂದ ಕಳಿಸ್ಕೊಡ್ತಾ ಇದ್ದಾಳೆ. ಮತ್ತು ಅವಳು ಅಡುಗೆ ಮನೆಗೆ ಹೋಗ್ತಿದ್ದಾಳೆ. ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಹೋಗಿ ಕ್ಲಾಸ್ ತೊಗೊತಿದ್ದಾರೆ. ನೋಡಿ ಮೀನಾ, ನಮ್ಮ ಅಪ್ಪನ ವಿಚಾರನ ನಿಮ್ಮ ಅಮ್ಮನಿಗೆ ಯಾಕೆ ಹೇಳಿದೆ? ನಿಮ್ಮಮ್ಮ ಊರಲ್ಲಿ ನಿಮ್ಮ ಓಣಿಯವ್ರಿಗಿಲ್ಲ, ನಿಮ್ಮ ಮಿಡ್ಲ್ ಕ್ಲಾಸ್ ಬುದ್ಧಿ ಥರ ಎಲ್ರಿಗೂ ಕೂಡ ಹೇಳ್ಕೊಂಬರ್ತಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ರೋಹಿಣಿಯವರೇ, ಅದಾಗಲ್ಲ, ನನಗೂ ಕೂಡ ಗೊತ್ತು ಅಪ್ಪ ಇಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಕಷ್ಟ ಬಂದರೆ ಏನಾಗುತ್ತೆ ಅಂತ. ಆ ಒಂದು ಸೆಂಟಿಮೆಂಟಿಂದ ನಿನಗೆ ಏನಾದರೂ ಒಳ್ಳೆ ಮಾತಾಡೋಂಗೆ ಜನರಲ್ಲಾಗಿ ಕೇಳಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ನಿನಗೆ ಬೇಜಾರು ಮಾಡಬೇಕು, ಸಿಟ್ಟು ಬರಿಸ್ಬೇಕು ಅಂತ ನಮ್ಮಮ್ಮ ಏನೂ ಕೇಳಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಇದರಿಂದ ರೋಹಿಣಿ ಕೂಡ ಸಿಟ್ಟಾಗಿ ಅಲ್ಲಿಂದ ಹೊರ್ಟೋಗ್ತಾ ಇದ್ದಾಳೆ. ಆದರೆ ಶಾಂತಿ ಇನ್ನೂ ಕೂಡ ವಾರ್ನ್ ಮಾಡ್ತಾ ಇದ್ದಾಳೆ. ನೋಡು, ಇನ್ನೊಂದು ಸಲ ಏನಾದರೂ ನನ್ನ ಮನೆಯಲ್ಲಿ ನನ್ನ ಸೊಸೆಯಂದ್ರ ವಿಷಯನ ತಗೊಂಡೋಗಿ ಪಿನ್ ಟು ಪಿನ್ ನಿಮ್ಮ ಅಮ್ಮನ ಹತ್ರ ಹೇಳಿದ್ರೆ ಸರಿ ಇಲ್ಲ ನೋಡು ಅಂತ ಹೇಳ್ತಿರ್ತಾರೆ.